ನೀನೊಬ್ಬ ಕೆಲ್ಸಕ್ಕೆ ಬಾರ್ದೇ ಇರೋ ಸೋಂಬೇರಿ ಅಂತ ನನಗೆ ಗೊತ್ತಿತ್ತು. ನಿನ್ನಿಂದ ನಾನು ಇದನ್ನೆಲ್ಲ ನಿರೀಕ್ಷೆ ಮಾಡಿದ್ದೆ. ಎಷ್ಟೆಲ್ಲ ರಿಸ್ಕ್ ತಗೊಂಡು ನಾನಿಂದ ಕಳಿಸ್ದೆ, ಆದ್ರೆ ನೀನೇನೋ ಮಾಡ್ದೆ. ಪ್ರಿಯಾ, ನಾ ಹೇಳೋ ಮಾತು ಸ್ವಲ್ಪ ಕೇಳು. ನಾನು ಶಿರಡಿಗೆ ಹೋಗಿದ್ದಂತೂ ನಿಜ, ಅಲ್ಲಿ ಮೀರಾ ರಾಘವನ್ ನೋಡಿದ್ದು ನಿಜ. ನಾನು ಇನ್ನೇನು ಸತ್ಯ ಹೇಳಬೇಕು ಅನ್ನೋಷ್ಟರಲ್ಲಿ ಅಲ್ಲಾಗಿದ್ದೇ ಬೇರೆ. ಇಷ್ಟ ಆಯ್ತಮ್ಮ. ನೋಡು ಪ್ರಿಯಾ, ಈಗಲೂ ಕಾಲ ಏನು ಮಿಂಚಿಲ್ಲ. ನೀನು ಬಂದು ಸತ್ಯ ಹೇಳಿದ್ರೆ ರಾಘವ ಖಂಡಿತ ನಂಬ್ತಾನೆ. ಆಗ ಈ ರಾಕ್ಷಸ ಬಣ್ಣ ಬಯಲಾಗುತ್ತೆ, ಲಕ್ಷ್ಮಿ ಸಂಸಾರನೂ ಉಳಿಯುತ್ತೆ. ದಯವಿಟ್ಟು ಬಾಮ್ಮ. ಈ ವಿಚಾರವಾಗಿ ನಾನು ಏನೇ ಹೇಳಿದ್ರು ಪ್ರಯೋಜನ ಇಲ್ಲ ಅಣ್ಣ. ಯಾರು ನನ್ನ ಮಾತು ನಂಬಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೋಡು ಪ್ರಿಯಾ, ನಮ್ಮ ಅಣ್ಣನ ಸಂಸಾರನ ಹಾಳು ಮಾಡೋದಕ್ಕೆ ಏನೇನು ಮಾಡಿದೀಯ ಅಂತ ಇವರೆಲ್ಲ ಹೇಳಿದ್ದಾರೆ. ನೀನೀಗ ಬದಲಾಗಿರೋದನ್ನು ಹೇಳಿದ್ದಾರೆ. ನೀನು ನಿಜವಾಗ್ಲೂ ನನಗೆ ಅದಕ್ಕೆ ಅಂತ ಗೌರವ ಕೊಡೋದೇ ಆಗಿದ್ರೆ ನಮ್ಮ ಅಣ್ಣನ ಸಂಸಾರನ ಕಾಪಾಡೋಕೆ ಇದೊಂದು ಸಹಾಯ ಮಾಡು ಪ್ರಿಯಾ. ಪ್ರಿಯಾ, ನಿಮ್ಗೊಂದು ವಿಷಯ ಗೊತ್ತಾ? ಆ ಮೀರಾ ನಮ್ಮ ಅಮ್ಮನಿಗೆ ಮತ್ತೆ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ. ಪ್ಲೀಸ್ ಪ್ರಿಯಾ, ಆಗಲ್ಲ ಅಂತ ಹೇಳ್ಬೇಡ, ಬರೋದಿಕ್ಕೆ ಒಪ್ಕೋ. ಪ್ರಿಯಾ, ಕೆಟ್ಟದ್ದು ಮಾಡಬೇಕಾದ್ರೆ ಎಷ್ಟೇ ಕಷ್ಟ ಆದರೂ ಸರಿ ಹಿಂದೆ ಮುಂದೆ ನೋಡದೆ ಮಾಡಿದ್ವಿ. ಅದರಿಂದ ನಮಗೂ ಒಳ್ಳೇದಾಗಲಿಲ್ಲ, ಬೇರೆಯವ್ರಿಗೂ ಒಳ್ಳೇದಾಗಲಿಲ್ಲ. ಈಗ ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಪ್ರಾಣಕ್ಕೆ ಹೆದರ್ಕೊಂಡು ಹೆಜ್ಜೆ ಎಂದಿರೋದು ತಪ್ಪಲ್ವಾ? ನಿನ್ನ ಪ್ರಾಣಕ್ಕೆ ಏನಾಗಲ್ಲ ಪ್ರಿಯಾ, ಅದಕ್ಕೆ ನಾನು ಜವಾಬ್ದಾರಿ. ನನ್ನ ಪ್ರಾಣ ಕೊಟ್ಟಾರು ಸರಿ, ನಿನ್ನ ನುಡಿಸ್ತೀನಿ. ಪ್ಲೀಸ್ ಪ್ರಿಯಾ, ಬಂದು ಸತ್ಯ ಹೇಳು, ಲಕ್ಷ್ಮಿ ಸಂಸಾರನ ಉಳಿಸು. ಪ್ರಿಯಾ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನಮ್ಮ ಅಣ್ಣ ಅದಕ್ಕೆ ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಈಗ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಬಂದು ಕಾಪಾಡಮ್ಮ. ಪ್ರಿಯಾ, ಪ್ಲೀಸ್ ಬಾರಮ್ಮ.